ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸದಾ ಸ್ವಾತಂತ್ರ್ಯವನ್ನ ಪ್ರೀತಿಸುವ, ಜ್ಞಾನದ ದಾಹವನ್ನ ಹೊಂದಿರುವ, ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ, ಮುಖದ ಮೇಲೆ ಸದಾ ನಗುವನ್ನ ಹೊತ್ತುಕೊಂಡು ಎಲ್ಲರನ್ನ ನಗಿಸುವ, ಆದರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಕೊಂಡಿರುವಂತಹ ವ್ಯಕ್ತಿಗಳೇ ಧನುರಾಶಿಯವರು. ಧನುರಾಶಿಯ ಬಂಧುಗಳೇ, ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನ ನೀಡಲು ಬಯಸುತ್ತಿದ್ದಾರೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆಯೇ? ಈಗ ನಿಮ್ಮ ಭವಿಷ್ಯವನ್ನ ನಿರ್ಧರಿಸಲಿವೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವಂತಹ ದೊಡ್ಡ ಕಠಿಣ ಸವಾಲು ಯಾವುದು, ಅದರಿಂದ ನೀವು ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಜೈ ಗುರು ರಾಘವೇಂದ್ರ ಅಂತ ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ. ಕಳೆದ ಕೆಲವು ವರ್ಷಗಳಿಂದ, ವಿಶೇಷವಾಗಿ ಈ ವರ್ಷದ ಆರಂಭದಿಂದ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ಶನಿ ಮಹಾತ್ಮನ ಪ್ರಭಾವದಿಂದ ನೀವು ಅನುಭವಿಸಿದ ಕಷ್ಟಗಳು ಒಂದೆರಡಲ್ಲ. ಹೇಳಿಕೊಳ್ಳಲಾಗದ ನೋವು, ಕಾರಣವೇ ಇಲ್ಲದ ಅಪವಾದಗಳು, ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ, ಆರ್ಥಿಕವಾಗಿ ಎಷ್ಟೊಂದು ಮುಗ್ಗಟ್ಟು ಎದುರಿಸಿದ್ದೀರಿ. ಎಂದರೆ ನಾಳೆ ಎನ್ನುವ ಚಿಂತೆ ನಿಮ್ಮನ್ನ ರಾತ್ರಿ ನಿದ್ದೆ ಮಾಡಲು ಬಿಡಲಿಲ್ಲ. ನಿಮ್ಮದಲ್ಲದ ತಪ್ಪಿಗೆ ನೀವು ಅವಮಾನ ಎದುರಿಸಬೇಕಾಯ್ತು. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ರು, ಜನ ನಿಮ್ಮನ್ನ ತಪ್ಪು ತಿಳಿದುಕೊಂಡ್ರು. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಇದಕ್ಕೆಲ್ಲ ಕಾರಣ ಏನು? ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ. ಆದ್ರೆ ನಿಮ್ಮ ರಾಶಿಯ ಮೇಲೆ ಶನಿ ಮಹಾತ್ಮನ ಹಿಡಿತ ನಿಮ್ಮನ್ನ ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡಿತ್ತು. ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆ ಆಗಿತ್ತು. ದೇವರು ನಿಮ್ಮನ್ನ ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನ ಕೊಟ್ಟನು. ಆದ್ರೆ ಆ ಕಷ್ಟದ ದಿನಗಳು, ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಹೌದು, ಈ ಸಮಯವನ್ನ ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿಯಾದ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನೀವು ಪಟ್ಟ ಶ್ರಮಕ್ಕೆ ಶನಿದೇವನು ಈಗ ಪ್ರತಿಫಲವನ್ನ ನೀಡಲು ಸಿದ್ಧನಾಗಿದ್ದಾನೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತೆ ಎಂದು ಈಗ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನ. ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದ್ರೂ ನಿಮಗೆ ಪ್ರಶಂಸೆ ಸಿಗ್ಲಿಲ್ಲ, ಪ್ರಮೋಷನ್ ಕೂಡ ಸಿಗ್ಲಿಲ್ಲ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಜ್ಞಾನವನ್ನ ಗುರುತಿಸಲೇ ಇಲ್ಲ. ಆದ್ರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನ ಅತ್ಯಂತ ಬಲಪಡಿಸುತ್ತದೆ. ಯಾರು ನಿಮ್ಮನ್ನ ತುಳಿಯಲು ಪ್ರಯತ್ನಿಸ್ತಿದ್ರೋ ಅವರೇ ನಿಮ್ಮ ಸಲಹೆ ಕೇಳಿ ಬರುವಂತಹ ಸಮಯವಿದು. ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಇನ್ನ ಉದ್ಯೋಗ ಬದಲಾವಣೆ ಮಾಡಬೇಕು ಎಂದುಕೊಂಡವರಿಗೆ, ಈವರೆಗೆ ಕೆಲಸ ಬಿಡಬೇಕು ಬೇಡವಾ ಎಂಬ ಮಹಾಗೊಂದಲದಲ್ಲಿ ಇದ್ದ ನಿಮಗೆ ಈ ಸಮಯ ಅತ್ಯಂತ ಶುಭ ಸಮಯ. ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶ ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡೋದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತೆ. ಸಂಬಳ, ಹುದ್ದೆ ಎರಡರಲ್ಲಿಯೂ ದೊಡ್ಡ ಏರಿಕೆಯನ್ನ ಕಾಣ್ತೀರಿ. ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ರೆ, ವೀಸಾ ನಿರೀಕ್ಷೆಯಲ್ಲಿದ್ರೆ ಶುಭ ಸುದ್ದಿ ಸಿಗಲಿದೆ, ನಿಮ್ಮ ಕಿವಿಗೆ ಬೀಳಲಿದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯುತ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣ್ತಿದೆ. ಧೈರ್ಯವಾಗಿ ಮುನ್ನುಗ್ಗಿ, ಯಶಸ್ಸು ನಿಮ್ಮದೇ. ಎರಡನೆಯದಾಗಿ ಶತ್ರುಗಳ ಕಾಟ ಮತ್ತು ಕೋರ್ಟ್ ಕಚೇರಿ ವಿಚಾರಗಳು. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು, ನಿಮ್ಮ ಏಳಿಗೆಯನ್ನ ಸಹಿಸದ ಗುಪ್ತ ಶತ್ರುಗಳು, ನಿಮ್ಮ ವಿರುದ್ಧವೇ ಪಿತೂರಿ ಮಾಡಿರುವವರಿಂದ ನೀವು ಬಹಳಷ್ಟು ನೊಂದಿದ್ದೀರಿ. ಆದ್ರೆ ಈ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿ ಗುರು ದೈವಿಕ ನ್ಯಾಯವನ್ನ ಒದಗಿಸ್ತಾನೆ. ಆ ಶತ್ರುಗಳು ತಾವಾಗಿಯೇ ನಾಶವಾಗ್ತಾರೆ. ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತೆ. ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕೋದನ್ನ ನೀವು ನಿಮ್ಮ ಕಣ್ಣಾರೆ ಕಾಣ್ತೀರಿ. ನಿಮ್ಮ ಮೇಲಿದ್ದ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಇನ್ನ ಆಸ್ತಿ ವಿವಾದ, ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನ ಹಂತದ ಕೋರ್ಟ್ ಕಚೇರಿ ವಿಚಾರಗಳು ಸಿಲುಕಿ ವರ್ಷಗಳಿಂದ ಅಲೆದು ನಿಮ್ಮ ಸಮಯ, ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು. ಆದ್ರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ. ಕೇಸಿನಲ್ಲಿ ನಿಮಗೆ ಜಯ ಸಿಗೋದು ನಿಶ್ಚಿತ. ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತೆ. ನಿಮ್ಮ ಆಸ್ತಿ, ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ. ಮೂರನೆಯದಾಗಿ ಗಂಡ ಹೆಂಡತಿ ಸಂಬಂಧ. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ, ಅನಗತ್ಯ ಮನಸ್ತಾಪ, ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು. ವಿಚ್ಛೇದನದ ಅಂಚಿಗೆ ತಲುಪಿದ. ಆದ್ರೆ ಈ ಶುಭ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿ ಗುರುವು ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನ ಮತ್ತೆ ಚಿಗುರಿಸ್ತಾನೆ. ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತೆ. ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿದೆ. ಇನ್ನು ಮದುವೆಯಾಗದ ಧನುರಾಶಿಯ ಯುವಕ ಯುವತಿಯರಿಗೆ ನೀವು ಕನಸಿನಲ್ಲೂ ಎಣಿಸದಂತಹ ಉತ್ತಮವಾದ ವಿದ್ಯಾವಂತ ದೈವಿಕ ಸಂಬಂಧವನ್ನ ಕೂಡಿ ಬರಲಿದೆ.
ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲಾ ಸಂಭವವಿದೆ. ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನ ಮಾಡಿ ಕಣ್ಣೀರು ಹಾಕಿದ್ದೀರಿ. ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ. ಸಂತಾನ ಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನ ಬಲಪಡಿಸ್ತಾನೆ. ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. 4ನೇಯದಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ. ನಿಮ್ಮ ಮಕ್ಕಳ ಹಠಮಾರಿತನ, ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು. ಅವರು ದಾರಿ ತಪ್ಪುತ್ತಿದ್ದರೆ ಎಂಬ ಭಯ ನಿಮ್ಮನ್ನ ಕಾಡ್ತಿತ್ತು. ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಿ. ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ್ದ ಕಾಲೇಜಿನಲ್ಲಿ ಸೀಟು ಸಿಗಲಿದೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುವ, ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವ ತಂದುಕೊಡ್ತಾರೆ. ನಿಮ್ಮ ಚಿಂತೆ ದೂರವಾಗಲಿದೆ. 5ನೇಯದಾಗಿ ನಿಮ್ಮ ಆರ್ಥಿಕ ಸ್ಥಿತಿ. ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ. ನೀವು ನಂಬಿಕೊಟ್ಟ ಸಾಲ, ನಿಮ್ಮ ಒಳ್ಳೆಯತನವನ್ನೇ ಬಳಸಿಕೊಂಡು ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನಿಮಗೆ ಮೋಸ ಹೋಗಿದ್ರೆ, ಆ ಹಣ ಇನ್ನೇನು ಬರೋದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ರೆ, ಆದರೆ ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ರು ಅವರೇ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನ ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ. ಅಥವಾ ಕಾನೂನಿನ ಮೂಲಕವಾದ್ರೂ ನಿಮ್ಮ ಹಣ ನಿಮ್ಮ ಕೈ ಸೇರೋದು ಖಂಡಿತ. ಇಷ್ಟೇ ಅಲ್ಲ, ಅನಿರೀಕ್ಷಿತ ಧನಾಗಮನ. ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲಗಳಿಂದ, ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ. ನಿಮ್ಮ ಎಲ್ಲಾ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ. ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿಬಿಡಬೇಕು ಎನ್ನುವ ಸ್ಥಿತಿಯಲ್ಲಿದ್ದ ನಿಮಗೆ ಈಗ ಪೂರ್ವಜನ್ಮ ನೀಡಲಿವೆ. ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಹೊಸ ಆಲೋಚನೆಯೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು. ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು 10 ಪಟ್ಟು ಹೆಚ್ಚಾಗಲಿದೆ. ಇಷ್ಟೆಲ್ಲ ಅದ್ಭುತ ಯಶಸ್ಸು, ಹಣ, ಗೌರವ, ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ. ಆದ್ರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ. ಈ ಸವಾಲನ್ನ ನೀವು ಗೆಲ್ಲಲೇಬೇಕು. ಆ ಸವಾಲು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮ ಶತ್ರುಗಳಿಂದ ಬರೋದಿಲ್ಲ, ಅದು ನಿಮ್ಮ ಒಳಗಿನಿಂದಲೇ ಬರುತ್ತೆ. ಆ ಸವಾಲೇ ನಿಮ್ಮ ಅತಿಯಾದ ನಂಬಿಕೆ ಮತ್ತು ಹಣದ ಅಜಾಗರೂಕತೆ. ಹೌದು, ಧನುರಾಶಿಯವರೇ, ನಿಮ್ಮ ರಾಶಿಯಾಧಿಪತಿ ಗುರು. ನಿಮಗೆ ಒಳ್ಳೆಯ ಮನಸ್ಸು, ಎಲ್ಲರನ್ನ ಬೇಗ ನಂಬಿ ಬಿಡ್ತೀರಿ. ಕಳೆದ ವರ್ಷದಲ್ಲಿ ಇದೇ ಕಾರಣಕ್ಕೆ ನೀವು ಮೋಸ ಹೋಗಿದ್ದೀರಿ. ಈಗ ಅನಿರೀಕ್ಷಿತ ಯಶಸ್ಸು, ಹಣ, ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ತಪ್ಪುಗಳನ್ನೇ ಮಾಡುವ ಸಾಧ್ಯತೆ ಇದೆ. ಯಾರ್ಯಾರು ನಿಮಗೆ ಮೋಸ ಮಾಡಿದ್ದರೋ ಅವರೇ ಬಂದು ಮತ್ತೆ ಒಳ್ಳೆಯ ಮಾತನಾಡಿದರೆ ನೀವು ಮತ್ತೆ ಅವರನ್ನ ನಂಬಿ ಬಿಡಬಹುದು. ಕೈಗೆ ಬಂದ ಹಣವನ್ನ ಸರಿಯಾಗಿ ಉಳಿಸದೆ ಅತಿಯಾದ ಆತ್ಮವಿಶ್ವಾಸದಿಂದ ಬೇರೆ ಕಡೆ ಹೂಡಿಕೆ ಮಾಡಿ ಅಥವಾ ಬೇರೆಯವರಿಗೆ ಜವಾಬ್ದಾರಿ ಇಲ್ಲದೆ ಮಾತು ಕೊಟ್ಟು ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಅಪಾಯವಿದೆ. ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವೆಲ್ಲವೂ ನಿಮ್ಮನ್ನ ಬಿಟ್ಟು ಹೋಗುವ ಅಪಾಯವಿದೆ. ಯಶಸ್ಸು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸ್ಕೊಳ್ಳೋದು ಅದಕ್ಕಿಂತಲೂ ಮುಖ್ಯ. ಈ ಅಜಾಗರೂಕತೆ ಮತ್ತು ಬೇಗ ನಂಬುವ ಸ್ವಭಾವವೇ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಹೇಗೆ? ಪರಿಹಾರ ತುಂಬಾ ಸರಳ, ಆದ್ರೆ ಇದನ್ನ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ಮೊದಲನೆಯದಾಗಿ ಯೋಚಿಸಿ ನಿರ್ಧರಿಸಿ. ಯಾರಾದ್ರೂ ಬಂದು ಹಣ ಕೇಳಿದ್ರೆ ಅಥವಾ ದೊಡ್ಡ ಆಫರ್ ಕೊಟ್ರೆ ಅಥವಾ ನೀವು ಯಾರಿಗಾದ್ರೂ ಮಾತು ಕೊಡುವ ಮೊದಲು 1 ದಿನ ಸಮಯ ಕೊಡಿ ಎಂದು ಹೇಳಿ ಆತುರದ ನಿರ್ಧಾರಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿ. 2ನೇಯದಾಗಿ ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ, ವಿಶೇಷವಾಗಿ ದತ್ತಾತ್ರೇಯ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನ ದಾನ ಮಾಡಿ. ಇದು ನಿಮ್ಮ ಬುದ್ಧಿಯನ್ನ ಚುರುಕಾಗಿಸಿ ಸರಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತೆ. 3ನೇಯದಾಗಿ ಕೃತಜ್ಞತೆ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನ ತಲೆಗೆ ಏರಿಸಿಕೊಳ್ಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಗುರುವನ್ನ ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿಮ್ಮ ಕೃಪೆ, ನನ್ನದಲ್ಲ ಎಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ. ಧನುರಾಶಿಯವರು, ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈಗ ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಾಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.
ಸದಾ ಸ್ವಾತಂತ್ರ್ಯವನ್ನ ಪ್ರೀತಿಸುವ ಜ್ಞಾನದ ದಾಹವನ್ನ ಹೊಂದಿರುವ ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ ಮುಖದ ಮೇಲೆ ಸದಾ ನಗುವನ್ನ ಹೊಂದಿಕೊಂಡು ಎಲ್ಲರನ್ನ ನಗಿಸುವಂತಹ, ಆದ್ರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಕೊಂಡಿರುವ ವ್ಯಕ್ತಿಗಳೇ ಧನುರಾಶಿಯವರು. ಈ ಧನುಸ್ಸು ರಾಶಿಯವರು ಜೀವನ ಪರ್ಯಂತ ಹೇಗೆಲ್ಲ ಇರ್ತಾರೆ ಎಂದು ನೋಡುವುದಾದ್ರೆ, ಯಾವಾಗ್ಲೂ ಸಹ ಕಷ್ಟವಾದ ಕೆಲಸಗಳನ್ನೇ ಮಾಡ್ತಾರೆ. ಅಂದ್ರೆ ಕತ್ತೆಯ ಬೆನ್ನಿನ ಮೇಲೆ ತುಂಬಾ ಭಾರವಾದ ವಸ್ತುಗಳನ್ನ ಇರಿಸಿ ಹೇಗೆಲ್ಲ ಕೆಲಸ ಮಾಡಿಸ್ತಾರೋ ಅದೇ ರೀತಿಯಾಗಿ ಮಳೆ, ಗಾಳಿ, ಬಿಸಿಲು, ಚಳಿ ಇದ್ಯಾವುದನ್ನೂ ಲೆಕ್ಕಿಸದೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅಷ್ಟು ಶ್ರಮವನ್ನ ಪಡ್ತಾರೆ. ಕಟ್ಕೊಂಡು ಯಾವಾಗ್ಲೂ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಜ್ಯೋತಿಷ್ಯ ಚಕ್ರದ 9ನೇ ರಾಶಿ ಧನುರಾಶಿ. ದೇವಗುರು ಬೃಹಸ್ಪತಿಯ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಯಾವ ಗುಪ್ತ ರಹಸ್ಯಗಳಿಗೆ ಇವರ ಜೀವನದ ಗುರಿ ಏನು? ನೀವು ಧನುರಾಶಿಯವರಾಗಿದ್ರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಗುರುದೇವ ಎಂದು ಕಾಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ರಾಶಿ ಚಕ್ರದಲ್ಲಿ ಅತ್ಯಂತ ಆಶಾವಾದಿ ಮತ್ತು ಸ್ವಾತಂತ್ರ್ಯ ಪ್ರಿಯ ರಾಶಿಯಾದ ಧನುರಾಶಿಯ ಬಗ್ಗೆ ನಾವಿಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಧನುರಾಶಿಯ ಚಿಹ್ನೆ ಬಾಣವನ್ನ ಹಿಡಿದಿರುವ ಅರ್ಧ ಕುದುರೆ ಅರ್ಧ ಮಾನವನ ರೂಪ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಧನುರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ಬಾಣವು ಯಾವಾಗ್ಲೂ ಮೇಲ್ಮುಖವಾಗಿ ಒಂದು ಗುರಿಯತ್ತ ಸಾಗುವಂತೆ ಇವರ ದೃಷ್ಟಿ ಸದಾ ಜ್ಞಾನ, ಸತ್ಯ ಮತ್ತು ಉನ್ನತ ಆದರ್ಶಗಳ ಕಡೆಗೆ ಇರುತ್ತದೆ. ಕುದುರೆಯಂತೆ ಇವರು ಸ್ವಾತಂತ್ರ್ಯವನ್ನ ಬಯಸ್ತಾರೆ. ಒಂದೇ ಕಡೆ ಕಟ್ಟಿ ಹಾಕಿದ್ರೆ ಇವರಿಗೆ ಉಸಿರುಗಟ್ಟದಂತೆ ಆಗುತ್ತದೆ. ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ, ಯಾಕಂದ್ರೆ ಇವರಲ್ಲಿ ಪ್ರಾಣಿಯಂತಹ ಅಗಾಧ ಶಕ್ತಿ ಮತ್ತು ಮನುಷ್ಯನಂತಹ ಜ್ಞಾನದ ಹುಡುಕಾಟ ಎರಡೂ ಇರುತ್ತದೆ. ಈ ರಾಶಿಯ ಅಧಿಪತಿ ಗುರುದೇವ ಬೃಹಸ್ಪತಿ. ಬೃಹಸ್ಪತಿಯು ಜ್ಞಾನ, ವಿಸ್ತಾರ, ಅದೃಷ್ಟ ಮತ್ತು ತತ್ವಶಾಸ್ತ್ರದ ಕಾರಕ. ಹಾಗಾಗಿಯೇ ಧನುರಾಶಿಯವರಿಗೆ ಹುಟ್ಟಿನಿಂದಲೇ ಜ್ಞಾನದ ಹಸಿವು, ಆಶಾವಾದ ಮತ್ತು ಪ್ರಾಮಾಣಿಕತೆ ರಕ್ತದಲ್ಲಿಯೇ ಬಂದಿರುತ್ತೆ. ಇವರು ತಾವು ನಂಬಿದ ಸತ್ಯಕ್ಕಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳಲು ಹಿಂಜರಿಯೋದಿಲ್ಲ. ಮೇಲ್ನೋಟಕ್ಕೆ ಇವರು ಬಹಳ ಅಜಾಗರೂಕರು, ಬೇಜವಾಬ್ದಾರಿ ಮತ್ತು ಮನಸ್ಸಿಗೆ ಬಂದಂತೆ ಕಠೋರವಾಗಿ ಮಾತನಾಡುವವರು ಎಂದು ಕಾಣಿಸಬಹುದು. ಇವರ ನೇರ ನುಡಿ ಕೆಲವು ಬಾರಿ ಇತರರಿಗೆ ನೋವನ್ನು ಉಂಟು ಮಾಡಬಹುದು, ಆದ್ರೆ ಅದು ಅವರ ದುರಹಂಕಾರವಲ್ಲ, ಅದು ಅವರ ಸ್ವಭಾವ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಧನುರಾಶಿಯವರಿಗೆ ಯಾವುದೇ ಜವಾಬ್ದಾರಿ ಇಲ್ಲ, ಅವರು ಕೇವಲ ಮೋಜು ಮಸ್ತಿ ಮತ್ತು ತಿರುಗಾಟದಲ್ಲಿ ಜೀವನ ಕಳೆಯುತ್ತಾರೆ, ಅವರಿಗೆ ಭಾವನೆಗಳಿಗೆ ಬೆಲೆ ಇಲ್ಲ ಎಂದು. ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಧನುರಾಶಿಯವರು ಅತ್ಯಂತ ಆಳವಾದ ಚಿಂತಕರು ಮತ್ತು ತತ್ವಜ್ಞಾನಿಗಳು. ಹೌದು, ನೀವು ಕೇಳಿದ್ದು ಸರಿ. ತಮ್ಮ ನಗುವಿನ ಮತ್ತು ನಿರಾಳತೆಯ ಮುಖವಾಡದ ಹಿಂದೆ ಅವರು ಜೀವನದ ಅರ್ಥವನ್ನ ಹುಡುಕುವ ಒಬ್ಬ ಗಂಭೀರ ಪ್ರಯಾಣಿಕನನ್ನ ಬಚ್ಚಿಟ್ಟಿರ್ತಾರೆ. ಇವರ ಹಾಸ್ಯದ ಹಿಂದೆ ಸಮಾಜದ ಹುಡುಕಾಟಗಳನ್ನ ತೋರಿಸುವ ತೀಕ್ಷ್ಣತೆ ಇರುತ್ತದೆ. ಇವರು ಯಾರನ್ನಾದ್ರೂ ಅರ್ಥ ಮಾಡಿಕೊಂಡು ಇವರ ಜ್ಞಾನದ ಹಸಿವಿಗೆ ಜೊತೆಯಾದ್ರೆ ಸಾಕು, ಇಡೀ ಜ್ಞಾನ ಭಂಡಾರವನ್ನೇ ಅವರ ಮುಂದೆ ತೆರೆದಿಟ್ಟಿರ್ತಾರೆ. ಆದ್ರೆ ಯಾರಾದ್ರೂ ಇವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದ್ರೆ ಅಥವಾ ಇವರನ್ನ ಕಟ್ಟಿ ಹಾಕಲು ಪ್ರಯತ್ನಿಸಿದ್ರೆ ಕ್ಷಣವೂ ಯೋಚಿಸದೆ ಆ ಸಂಬಂಧದಿಂದ ದೂರ ಓಡಿ ಹೋಗ್ತಾರೆ. ಧನುರಾಶಿಯವರು ಅತ್ಯಂತ ಸ್ನೇಹಿತರು. ಇವರ ಜೊತೆಗಿದ್ದರೆ ಸಮಯ ಕಳೆದು ಹೋಗೋದಿಲ್ಲ. ತಮ್ಮ ಹಾಸ್ಯ ಜ್ಞಾನ ಮತ್ತು ಹಾಸ್ಯ ಪ್ರವೃತ್ತಿಯಿಂದ ಎಲ್ಲರನ್ನ ಹುರಿದುಂಬಿಸ್ತಾರೆ. ಸ್ನೇಹಿತರ ಕಷ್ಟದ ಸಮಯದಲ್ಲಿ ಸರಿಯಾದ ಸಲಹೆ ನೀಡುವ ಮೂಲಕ ಗುರುವಿನಂತೆ ಗುರಿ ತೋರಿಸ್ತಾರೆ. ಆದ್ರೆ ಸ್ನೇಹದಲ್ಲಿ ಸುಳ್ಳು ಮತ್ತು ನಾಟಕೀಯತೆಯನ್ನ ಇವರು ಸಹಿಸೋದಿಲ್ಲ. ಪ್ರೀತಿಯನ್ನ ತೋರಿಸುವ ವಿಚಾರದಲ್ಲಿ ಇವರು ವಿಭಿನ್ನ. ದುಬಾರಿ ಉಡುಗೊರೆಗಳಿಗಿಂತ ತಮ್ಮ ಸಂಗಾತಿಯೊಂದಿಗೆ ಒಂದು ಹೊಸ ಜಾಗಕ್ಕೆ ಪ್ರವಾಸ ಹೋಗಲು ಅಥವಾ ಹೊಸ ಅನುಭವಗಳನ್ನ ಪಡೆಯಲು ಇಷ್ಟಪಡ್ತಾರೆ. ಪ್ರೀತಿ ಅಂದ್ರೆ ಇವರಿಗೆ ಒಂದು ಅದ್ಭುತ. ಸಂಗಾತಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡ್ತಾರೆ ಮತ್ತು ತಮ್ಮ ಸ್ವಾತಂತ್ರ್ಯವನ್ನ ಬಯಸ್ತಾರೆ. ವೃತ್ತಿ ಜೀವನಕ್ಕೆ ಬಂದ್ರೆ ಧನುರಾಶಿಯವರು ಹುಟ್ಟು ಜ್ಞಾನಿಗಳು. ಇವರಿಗೆ ಕಚೇರಿಯ ಕೆಲಸಗಳು ಸೂಕ್ತವಲ್ಲ. ಶಿಕ್ಷಕ, ಪ್ರೊಫೆಸರ್, ಲೇಖಕ, ಪ್ರವಾಸಿ ಮಾರ್ಗದರ್ಶಿ, ವಕೀಲ, ನ್ಯಾಯಾಧೀಶ, ತತ್ವಜ್ಞಾನಿ ಮತ್ತು ಸ್ವಂತ ಉದ್ಯಮದಲ್ಲಿ ಇವರು ಹೆಚ್ಚು ಯಶಸ್ಸನ್ನ ಸಾಧಿಸ್ತಾರೆ. ಜನರಿಗೆ ತಮ್ಮ ಜ್ಞಾನ ಮತ್ತು ಅನುಭವದಿಂದ ಸ್ಫೂರ್ತಿ ನೀಡುವುದು ಇವರ ಗುರಿ. ಹಣಕಾಸಿನ ವಿಚಾರದಲ್ಲಿ ಇವರು ಇಂದಿಗಾಗಿ ಬದುಕು ಎಂಬ ತತ್ವವನ್ನ ಪಾಲಿಸ್ತಾರೆ. ಹಣವನ್ನ ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಪ್ರಯಾಣ, ಪುಸ್ತಕಗಳು ಮತ್ತು ಹೊಸ ಅನುಭವಗಳಿಗಾಗಿ ಖರ್ಚು ಮಾಡ್ತಾರೆ. ಇವರಿಗೆ ಹಣಕ್ಕಿಂತ ಜ್ಞಾನ ಮತ್ತು ಅನುಭವವೇ ದೊಡ್ಡ ಸಂಪತ್ತು. ಗುರುಬಲದಿಂದ ಇವರಿಗೆ ಹಣದ ಅರಿವು ಚೆನ್ನಾಗಿ ಇರುತ್ತದೆ, ಆದ್ರೆ ಉಳಿತಾಯ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸ. ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಸ್ವಾತಂತ್ರ್ಯವೇ ಜೀವನ ಎಂಬ ಭಾವನೆ ಮತ್ತು ಬದ್ಧತೆಗೆ ಇವರು ಭಯ
ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಇವರು ಸಂಗಾತಿಗೆ ಹತ್ತಿರವಾಗ್ತಾ ಇದ್ದಂತೆ ತಮ್ಮ ಸ್ವಾತಂತ್ರ್ಯವನ್ನ ಕಳೆದುಕೊಳ್ತೇನೆ ಎನ್ನುವ ಭಯ ಇವರನ್ನ ಕಾಡುತ್ತೆ. ಇವರ ಕಠೋರವಾದ ನೇರ ಮಾತುಗಳು ಸಂಗಾತಿಯ ಮನಸ್ಸಿಗೆ ಆಳವಾದ ಗಾಯವನ್ನು ಉಂಟು ಮಾಡಬಹುದು. ಸಂಗಾತಿಗೆ ಪ್ರೀತಿ ಮತ್ತು ಭದ್ರತೆಯ ಭರವಸೆ ನೀಡೋದನ್ನ ಕಲಿತ್ರೆ ಮತ್ತು ಮಾತಿನಲ್ಲಿ ಸ್ವಲ್ಪ ಮೃದುತ್ವವನ್ನ ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಒಂದು ಸುಂದರ ಸಾಹಸಮಯ ಪಯಣವಾಗುತ್ತೆ. ಧನುರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತೆ. ಸತ್ಯವನ್ನ ಹೇಳುವ ಬರದಲ್ಲಿ ಸಂದರ್ಭವನ್ನ ನೋಡದೆ ಮಾತನಾಡಿ ಸಂಬಂಧಗಳನ್ನ ಹಾಳು ಮಾಡ್ಕೊಂಡಿರ್ತಾರೆ. ಅತಿಯಾದ ಆಶಾವಾದದಿಂದ ನಾಡಿನ ಬಗ್ಗೆ ಯೋಚಿಸದೆ ಕೈಯಲ್ಲಿರುವ ಕೆಲಸವನ್ನ ಪೂರ್ಣಗೊಳಿಸದೆ ಮುಂದೆ ಸಾಗುತ್ತಾರೆ. ಜವಾಬ್ದಾರಿಗಳು ಮತ್ತು ಸಂಬಂಧಗಳು ತಮ್ಮನ್ನ ಕಟ್ಟಿ ಹಾಕುತ್ತವೆ ಎಂಬ ಭಯದಿಂದ ಒಳ್ಳೆಯ ಅವಕಾಶಗಳಿಂದ ದೂರ ಸರಿಯುತ್ತಾರೆ. ಇವರಿಗೆ ಎಲ್ಲವೂ ವೇಗವಾಗಿ ನಡೆಯಬೇಕು. ನಿಧಾನಗತಿಯನ್ನ ಇವರು ಸಹಿಸೋದಿಲ್ಲ. ಧನುರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನ ಹೊಂದಿರ್ತಾರೆ. ಬೃಹಸ್ಪತಿಯ ಅನುಗ್ರಹದಿಂದ ಇವರು ಶಕ್ತಿಯುತರಾಗಿರ್ತಾರೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತೊಡೆ, ಸೊಂಟ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ್ದು. ಅತಿಯಾದ ಓಡಾಟ ಮತ್ತು ಸಾಹಸ ಪ್ರವೃತ್ತಿಯಿಂದ ಈ ಭಾಗಗಳಲ್ಲಿ ಗಾಯಗಳಾಗುವ ಸಾಧ್ಯತೆ ಇರುತ್ತೆ. ಯಕೃತ್ ಕೂಡ ಇವರು ಸೂಕ್ಷ್ಮ ಅಂಗ ಮತ್ತು ನಿಯಮಿತ ವ್ಯಾಯಾಮ ಇವರಿಗೆ ಅತ್ಯಗತ್ಯ. ಬನ್ನಿ ಈಗ ಧನುರಾಶಿಯವರ ಜೀವನದ ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಬೃಹಸ್ಪತಿಯ ಆಳ್ವಿಕೆಯಲ್ಲಿರುವ ಇವರು ಜ್ಞಾನವನ್ನ ಅರಸುತ್ತಾ ಸತ್ಯವನ್ನ ಹುಡುಕುತ್ತಾ ಜಗತ್ತನ್ನೇ ಸುತ್ತಾಡಲು ಬಯಸ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನ ಕಲಿಸಲು ಬಯಸುತ್ತದೆ. ಅದುವೇ ಗುರಿ. ಇವರ ಜೀವನದಲ್ಲಿ ದೊಡ್ಡ ಸವಾಲೇ ತಮ್ಮ ಅಪಾರವಾದ ಶಕ್ತಿ ಮತ್ತು ಜ್ಞಾನವನ್ನ ಒಂದು ನಿರ್ದಿಷ್ಟ ಗುರಿಯೆಡೆಗೆ ಕೇಂದ್ರೀಕರಿಸೋದು. ಇವರ ಜೀವನದ ಹೋರಾಟವೆಂದ್ರೆ ಕೇವಲ ಅಲೆಮಾರಿಯಾಗಿ ಉಳಿಯೋದಲ್ಲ, ಬದಲಾಗಿ ಒಬ್ಬ ಮಾರ್ಗದರ್ಶಕನಾಗೋದು. ಬಾಣವನ್ನ ಬಿಲ್ಲಿನಲ್ಲಿ ಹಿಡಿದುಕೊಂಡು ಅತ್ತಿತ್ತ ನೋಡುತ್ತಾ ನಿಂತರೆ ಪ್ರಯೋಜನವಿಲ್ಲ, ಅದನ್ನ ಒಂದು ಗುರಿಯತ್ತ ಹೊಡೆಯಬೇಕು. ಯಾವಾಗ ಇವರು ತಮ್ಮ ಸ್ವಾತಂತ್ರ್ಯವನ್ನ ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸಲು ಕಲಿಯುತ್ತಾರೋ, ಯಾವಾಗ ತಾವು ಕಲಿತ ಜ್ಞಾನವನ್ನ ಜಗತ್ತಿನ ಒಳಿತಿಗಾಗಿ ಒಂದು ನಿರ್ದಿಷ್ಟ ದಾರಿಯಲ್ಲಿ ಬಳಸ್ತಾರೋ, ಅವಾಗ್ಲೇ ಇವರ ನಿಜವಾದ ಯಶಸ್ಸಿನ ಪಯಣ ಪ್ರಾರಂಭವಾಗುತ್ತೆ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಎಲ್ಲರಿಂದ ದೂರ ಓಡೋದಲ್ಲ, ಜವಾಬ್ದಾರಿಯನ್ನು ಅರಿತು ಜ್ಞಾನದ ಬೆಳಕಿನಲ್ಲಿ ಸರಿಯಾದ ದಾರಿಯನ್ನ ಆರಿಸಿಕೊಳ್ಳುವುದು ಎಂಬುದನ್ನ ಅರಿತಾಗ ಇವರು ಜಗತ್ತಿಗೆ ಗುರುವಾಗುವ ಸಾಮರ್ಥ್ಯವನ್ನ ಪಡೆಯುತ್ತಾರೆ. ಧನುರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಮಾತನಾಡುವ ಮುನ್ನ ಯೋಚಿಸಿ. ನಿಮ್ಮ ಸತ್ಯವು ಬೇರೆಯವರಿಗೆ ನೋವನ್ನುಂಟು ಮಾಡದಂತೆ ಮೃದುವಾಗಿ ಹೇಳೋದನ್ನ ಕಲಿಯಿರಿ. ಪ್ರಾರಂಭಿಸಿದ್ದನ್ನ ಪೂರ್ಣಗೊಳಿಸಿ. ಒಂದೇ ಸಮಯದಲ್ಲಿ 10 ಕೆಲಸಗಳನ್ನ ಕೈಗೆತ್ತಿಕೊಳ್ಳುವ ಬದಲು ಒಂದೊಂದಾಗಿ ಪೂರ್ಣಗೊಳಿಸಿ. ಗುರುವನ್ನ ಆರಾಧಿಸಿ. ಪ್ರತಿದಿನ ಗುರುವನ್ನ, ಹಿರಿಯರನ್ನ ಮತ್ತು ಶಿಕ್ಷಕರನ್ನ ಗೌರವಿಸೋದ್ರಿಂದ ಹಾಗೂ ಓಂ ಬೃಹಸ್ಪತಿಯೇ ಮಂತ್ರವನ್ನ ಪಠಿಸೋದ್ರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತೆ. ಹಾಗಾದ್ರೆ ಧನುರಾಶಿ ಅಂದ್ರೆ ಕೇವಲ ತಿರುಗಾಟ, ಬೇಜವಾಬ್ದಾರಿ ಅಲ್ಲ. ಅವರೊಳಗೆ ಒಬ್ಬ ಮಹಾನ್ ತತ್ವಜ್ಞಾನಿ ಇದ್ದಾನೆ. ಸತ್ಯಕ್ಕಾಗಿ ಹೋರಾಡುವ ಗುಣವಿದೆ. ಇತರರಿಗೆ ಸ್ಫೂರ್ತಿ ನೀಡುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನದ ಬೆಳಕನ್ನ ಜಗತ್ತಿಗೆ ಹಂಚುವ ಸಾಮರ್ಥ್ಯವಿದೆ. ಮೇಲೋಟಕ್ಕೆ ದಿಕ್ಕು ತಿಳಿಯದೆ ಪ್ರಯಾಣಿಕನಂತೆ ಕಂಡರೂ ಅವರು ತಮ್ಮದೇ ಆದ ಗುರಿಯನ್ನ ಹುಡುಕುತ್ತಿರುವ ಜ್ಞಾನದ ವಾಹನ. ಮುಂದಿನ ಬಾರಿ ನೀವು ಯಾವುದೇ ಧನುರಾಶಿಯವರನ್ನ ಭೇಟಿಯಾದಾಗ ಅವರ ನಿರಾಳತೆಯ ಹಿಂದಿರುವ ಆ ಜ್ಞಾನದ ಹುಡುಕಾಟವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.